ನಮಸ್ಕಾರ ಕರ್ನಾಟಕ. ನಾನಿವತ್ತಿರೋದು ಶಿವಮೊಗ್ಗ ಟೌನಲ್ಲಿ. ನಿಮಗೆಲ್ಲರಿಗೂ ಶಿವಮೊಗ್ಗ ಟೌನ್ಗೆ ಸ್ವಾಗತ ಸುಸ್ವಾಗತ. ನಾನೀಗ ಇಲ್ಲಿ ವೇಟಿಂಗ್ ಹಾಲ್ ಇತ್ತು, ಅದರಲ್ಲೇ ಫ್ರೆಶ್ ಅಪ್ ಆದೆ. ನೋಡಿ, ನಮ್ಮ ಟ್ರೈನ್ ಬಂದುಬಿಟ್ಟು ಆಲ್ರೆಡಿ ಆಲ್ಟ್ ಆಗಿದೆ. ಹೋಗೋಣ ಬನ್ನಿ ನಮ್ಮ ಟ್ರೈನ್ ಹತ್ರ. ಪ್ಲಾಟ್ಫಾರ್ಮ್ ನಂಬರ್ 2 ಅಲ್ಲಿ ಆಲ್ರೆಡಿ ಬಂದು ನಿಂತಿದೆ. ಇನ್ನೇ 10 ಮಿನಿಟ್ಸ್ ಮಾತ್ರ ಬಾಕಿ ಇರೋದು. ಬೇಗ ಬನ್ನಿ, ಹೋಗೋಣ ನಮ್ಮ ಟ್ರೈನ್ ಹತ್ರ. ಶಿವಮೊಗ್ಗ ಟೌನಲ್ಲಿ ವೇಟಿಂಗ್ ಹಾಲ್ ವ್ಯವಸ್ಥೆ ಇದೆ ಹೆಣ್ಮಕ್ಳಿಗೆ. ಈ ಕಡೆ ಪುರುಷರಿಗೆ ಬೇರೆ ಇದೆ. ಫ್ರೆಶ್ ಅಪ್ ಆಗೋಕ್ಕೆ ಅಥವಾ ವಾಶ್ರೂಮ್ಸ್ ಏನಾದರೂ ಹೋಗೋಕ್ಕೆ ಚೆನ್ನಾಗಿದೆ. ಒಳಗಡೆನೂ ಕ್ಲೀನ್ಲಿ ಮೇಂಟೆನೆನ್ಸ್ ಇದೆ. ಇದೇ ನೋಡಿ ನಮ್ಮ ಶಿವಮೊಗ್ಗ ಟೌನು. ಒಳಗಡೆಯಿಂದ ಯಾವ ರೀತಿ ಇದೆ ಅಂಥೇಳಿ. ಹೊರಗಡೆಯಿಂದ ಬರುವಾಗ ಆ ಕಡೆ ಟಿಕೆಟ್ ಕೌಂಟ್ರು ಕೂಡ ಇದೆ, ಟಿಕೆಟ್ ತಗೊಳ್ಳೋದು. ಹೀಗೆ ಹೋಗೋಣ ಬನ್ನಿ ನಮ್ಮ ಟ್ರೈನ್ ಹತ್ರ. ನಾನೀಗ ಫುಡ್ ಓವರ್ ಬ್ರಿಡ್ಜಿಂದ ಹೋಗ್ತಾ ಇದ್ದೀನಿ ಪ್ಲಾಟ್ಫಾರ್ಮ್ ನಂಬರ್ 2ಗೆ. ನಮ್ಮ ಟ್ರೈನ್ ಹೆಸರು ಜನಶತಾಬ್ದಿ ಎಕ್ಸ್ಪ್ರೆಸ್. ಹುಬ್ಳಿ ಎಕ್ಸ್ಪ್ರೆಸ್ ಅರಸೀಕೆರೆಯಿಂದ SS ಹುಬ್ಳಿಗೆ ಹೊರಡುತ್ತೆ. ಜನಶತಾಬ್ದಿಗೆ ಮತ್ತೆ ಶತಾಬ್ದಿಗೆ ಡಿಫ್ರೆನ್ಸ್ ಏನಂತ ಗೊತ್ತಿದ್ರೆ ಕಾಮೆಂಟ್. ರೀತಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನಶತಾಬ್ದಿ ಎಷ್ಟು ಶತಾಬ್ದಿಗಳಿದಾವೆ. ಗುರು, ಇದು ಮಾಸ್ ಎಂಟ್ರಿ. ನಾನು ನೋಡಿ ನಿನ್ನೆ ನೈಟು ಏನಾಯ್ತಂದ್ರೆ ನಾನು ಈ ವಿಡಿಯೋ ಮಾಡ್ತಿರ್ಲಿಲ್ಲ ಅಂತೇಳಿ ನಮ್ಮ ಟ್ರೈನ್ದು ಸ್ಪೀಡ್ ನೋಡಿ ಸರ್. ಬೆಂಗಳೂರಿಂದ ಹೊಸಪೇಟೆ ಪ್ಯಾಸೆಂಜರ್ ಹೋಗುತ್ತೆ ಅಂತೇಳಿ ವಿಡಿಯೋ ಮೆಮೊ ನೋಡಿ. ಇದು ಜನಶತಾಬ್ದಿ ಎಕ್ಸ್ಪ್ರೆಸ್ KSR ಬೆಂಗಳೂರಿಗೆ ಬಂದು ರೀಚ್ ಆಗ್ಬಿಟ್ಟೆ. ಶಿವಮೊಗ್ಗ ಬ್ರಿಡ್ಜಿಂದ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಹೋಗೋಣ ನಮ್ಮ ಟ್ರೈನ್ ಹತ್ರ. ಲಿಫ್ಟ್ ವ್ಯವಸ್ಥೆ ಕೂಡ ಇದೆ ನೋಡಿ. ಬಂದು ರೀಚ್ ಆಗಿದ್ದೀವಿ ನೋಡಿ ನಮ್ಮ ಟ್ರೈನ್ ಹತ್ರ. ಜನಶತಾಬ್ದಿ ಅಂತೇಳಿ ನಮ್ಮ ಟ್ರೈನ್ ಹೆಸರು ಜನಶತಾಬ್ದಿ ಎಕ್ಸ್ಪ್ರೆಸ್ಸು 12090. ನಾವೀಗ ಈ ಟ್ರೈನ್ಗೆ ಹೋಗ್ತಾ ಇದ್ದೀವಿ. ನಾನು D12ಗೆ ಹೋಗಬೇಕು. ಅಲ್ಲಿ ಬುಕ್ ಮಾಡಿದ್ದೀನಿ ಸೀಟ್ನ. ಬನ್ನಿ ಹೋಗೋಣ ನಮ್ಮ ಟ್ರೈನ್ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಇದೇ ನೋಡಿ D12 ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ನಮ್ಮ ಸೆಕೆಂಡ್ ಕ್ಲಾಸ್ ಸೀಟಿಂಗ್ ಯಾವ ರೀತಿ ಇದೆ ಅಂತೇಳಿ ಇಲ್ಲಿ ಮತ್ತೆ ಈ ಕಡೆ ಹಾಗೆ ವಾಶ್ರೂಮ್ ನೋಡೋದಾದ್ರೆ ಎಷ್ಟು ಕ್ಲೀನ್ಲಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಪರವಾಗಿಲ್ಲ, ಸ್ವಲ್ಪ ಕ್ಲೀನ್ ಆಗಿನೇ ಇದೆ. ಈ ಕಡೆ ಕನ್ನಡಿ ಎಲ್ಲ. ಇದನ್ನು ಸೆಕೆಂಡ್ ಕ್ಲಾಸ್ ಸಿಟ್ಟಿಗೆ ನೋಡಿ. 5:15 ಆಗಿದೆ. ನಾವು ಶಿವಮೊಗ್ಗ ಟೌನ್ ಇಂದ ಹೊರಡ್ತಾ ಇದ್ದೀವಿ ನೋಡಿ ಜನಶತಾಬ್ದಿ ಎಕ್ಸ್ಪ್ರೆಸ್ ಅಲ್ಲಿ. ಎಕ್ಸಾಕ್ಟ್ ಟೈಮ್ಗೆ ನಾವು ಇಲ್ಲಿಂದ ಡಿಪಾರ್ಚರ್ ಆಗ್ತಾ ಇದ್ದೀವಿ. ಇಲ್ಲೇ ಶಿವಮೊಗ್ಗ ಟೌನ್ಗೆ ಬಾಯ್ ಬಾಯ್ ಹೇಳೋ ಸಮಯ ಬಂತು ನೋಡಿ. ನಾವು ಶಿವಮೊಗ್ಗ ಟೌನ್ ಇಂದ ನಮ್ಮ ಟ್ರೈನು ಎಕ್ಸಾಕ್ಟ್ 5:15ಕ್ಕೆ ಡಿಪಾರ್ಚರ್ ಆಗ್ತಾ ಇದೆ. ಶಿವಮೊಗ್ಗ ಟೌನ್ಗೆ ಬಾಯ್ ಬಾಯ್. ನೋಡಿ ಬ್ರದರ್, ಇಲ್ಲಿಂದ ಕಾಮೆಂಟ್ ಮಾಡಿದ್ರಿ ಈ ಟ್ರೈನ್ ಬಗ್ಗೆ ಟ್ರಾವೆಲ್ ಮಾಡೋದು ಮಾಡಿ ಇನ್ಫಾರ್ಮೇಷನ್ ಕೊಡಿ ಅಂತೇಳಿ. ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಇಲ್ಲಿಂದ. ಖುಷಿ ಆಯಿತು ಅನಿಸುತ್ತೆ ನಿಮಗೆ ಈ ವಿಡಿಯೋ ನೋಡಿದರೆ. ಇದೇ ಥರ ಬೇರೆ ಬೇರೆ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ. ಎಲ್ಲಿಂದ ವಿಡಿಯೋ ಮಾಡಬೇಕು, ಯಾವ ಟ್ರೈನ್ ಬಗ್ಗೆ ಮಾಡಬೇಕು ಅಂತೇಳಿ ಕಂಪಲ್ಸರಿ ಮಾಡ್ತೀನಿ.
ಯಾವ ರೀತಿ ಇರುತ್ತೆ ಫೆಸಿಲಿಟೀಸ್ ಅಂತ ತೋರಿಸ್ತೀನಿ. ಚೇರ್ಸು ಸಪ್ರೇಟ್ ಒಬ್ಬೊಬ್ಬರಿಗೆ ಇರುತ್ತೆ, ಈ ಥರ ಕೈ ಇಡೋಕ್ಕೂ ಸಪ್ರೇಟಾಗಿ ಇರುತ್ತೆ ನೋಡಿ. ಹಾಗೆ ಮುಂದೆ ಯಾವ ರೀತಿ ಇದೆ ವಾಟರ್ ಬಾಟ್ಲ್ ಇಡೋಕ್ಕೆ ಅಂತ ತೋರಿಸ್ತೀನಿ ಬನ್ನಿ. ನೋಡ್ತಿರ್ಬೋದು ಒಬ್ಬೊಬ್ಬರಿಗೆ ಒಂದೊಂದು ಸಪ್ರೇಟಾಗಿ ವಾಟರ್ ಬಾಟ್ಲ್ ಇಟ್ಕೊಳ್ಳೋಕ್ಕೆ. ಅದೇ ರೀತಿ ಇದು ಲ್ಯಾಪ್ಟಾಪ್ ಅಥವಾ ಏನಾದರೂ ಊಟ ಮಾಡೋರಿಗೆ ಇಟ್ಕೊಂಡು ಊಟ ಮಾಡೋಕ್ಕೆ ಚೆನ್ನಾಗಿದೆ ಎಲ್ಲ. ಇದೇ ನೋಡಿ ನಮ್ಮ ಸೆಕೆಂಡ್ ಸಿಟ್ಟಿಂಗು ಯಾವ ರೀತಿ ಇದೆ ಅಂತ ಕಾಮೆಂಟ್ ಮಾಡಿ ನೋಡೋಣ. ನಮ್ಮ ಈ ಜನಶತಾಬ್ದಿ ಟ್ರೈನ್ನ ಫೆಬ್ರವರಿ 3, 2019ರಲ್ಲಿ ರಿನೋಗ್ರಲ್ ರನ್ ಮಾಡಿರ್ತಾರೆ ನೋಡಿ. ಇದು ಜನಶತಾಬ್ದಿಗೆ ಮತ್ತು ಶತಾಬ್ದಿಗೆ ಡಿಫ್ರೆನ್ಸ್ ಏನಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನೋಡೋಣ, ಏನು ಅಂತೇಳಿ ತಿಳ್ಕೊತೀನಿ ನಾನು. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನಶತಾಬ್ದಿ ಎಷ್ಟು ಶತಾಬ್ದಿಗಳಿದ್ದಾವೆ ಟ್ರೈನ್ಗಳಂತೇಳಿ ಕಾಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಗೊತ್ತಿದ್ರೆ, ಇಲ್ಲಾಂದರೆ ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹೋಗ್ತಾ ಇದ್ದೀವಿ ನೋಡಿ ಭದ್ರಾವತಿ ಸ್ಟೇಷನ್ ಬಂದೇ ಬಿಡ್ತು ನೋಡಿ. ನಾವು ಬರಬೇಕಾಗಿರೋದು 5:31ಕ್ಕೆ ಬೆಳಗಿನ ಜಾವ ಇಲ್ಲಿಗೆ. ಬಟ್ 4 ನಿಮಿಷ ಲೇಟ್ ಆಗಿದೆ ನಮ್ಮ ಟ್ರೈನು. 5:35 ಆಗಿದೆ ಈಗ ಟೈಮು. 4 ನಿಮಿಷ ಡಿಲೇ ಆಗಿ ಬಂದಿದೆ ನೋಡಿ ಭದ್ರಾವತಿಗೆ. ಇದೇ ನಮ್ಮ ಭದ್ರಾವತಿ ಸ್ಟೇಷನ್. ಈ ಟ್ರೈನು ಇಲ್ಲಿಂದ ಎವ್ರಿಡೇ ಇರೋದಕ್ಕೋಸ್ಕರ ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಎವ್ರಿಡೇ ಮಾರ್ನಿಂಗ್ ಯಾರಾದರೂ KSR ಬೆಂಗಳೂರಿಗೆ ಹೋಗೋರಿದ್ರೆ ಈ ಟ್ರೈನು ಬೆಸ್ಟ್ ಅಂತ ಪ್ರಿಫರ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಜನ ಇದ್ದಾರೆ ನಮ್ಮ ಟ್ರೈನಿಗೆ ಫ್ಯಾನ್ಸು. ಇಷ್ಟೊತ್ತಲ್ಲಿ ಕೂಡ ಫ್ಯಾನ್ಸ್ ಕ್ರೇಜ್ ಇದೆ ಈ ಟ್ರೈನ್ಗೆ. ಭದ್ರಾವತಿ ಸ್ಟೇಷನಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದು ರೀಚ್ ಆಗಿದ್ದೀವಿ ನೋಡಿ. ಇಲ್ಲಿ ಕೂಡ ಪ್ಯಾಸೆಂಜರ್ಸ್ ಫ್ಯಾನ್ಸ್ ತುಂಬಾ ಇದ್ದಾರೆ ನಮ್ಮ ಟ್ರೈನ್ಗೆ. ಇಲ್ಲಿಂದ ಟ್ರಾವೆಲ್ ಮಾಡೋರಿದ್ರೆ ತುಂಬ ಅನುಕೂಲ ಆಗುತ್ತೆ. ಮಾರ್ನಿಂಗ್ ಟೈಮ್ KSR ಬೆಂಗಳೂರಿಗೆ ಬನ್ನಿ. ಇಲ್ಲಿ 2 ಮಿನಿಟ್ಸ್ ಮಾತ್ರ ಆಲ್ಟ್ ಇರುತ್ತೆ ನಮ್ಮ ಟ್ರೈನು. 2 ಮಿನಿಟ್ಸ್ ಆಗಿದ ತಕ್ಷಣವೇ ಡಿಪಾರ್ಚರ್ ಆಗುತ್ತೆ. ಹೊರಡೋಣ ಬನ್ನಿ. ಡಿಪಾರ್ಚರ್ಗೆ ವೇಟ್ ಮಾಡ್ತಿದ್ದೆ, ಸಿಗ್ನಲ್ ಕೊಟ್ಟೆ ಬಿಟ್ರು ನೋಡಿ ನಮ್ಮ ಟ್ರೈನ್ದು ಭದ್ರಾವತಿಲಿ. ಇನ್ನೇನು ಭದ್ರಾವತಿ ಸ್ಟೇಷನ್ಗೆ ಬಾಬೆ ಹೇಳೋ ಟೈಮ್ ಬಂದೇ ಬಿಡ್ತು. ಡಿಪಾರ್ಚರ್ ಆಗ್ತಿದೆ ನಮ್ಮ ಟ್ರೈನ್. ಭದ್ರಾವತಿ ರಿವರ್ ಬರುತ್ತೆ ನೋಡಿ. ಭದ್ರಾವತಿ ರಿವರ್ ನಾನು ಟ್ರಾವೆಲ್ ಮಾಡಬೇಕಾಗಿರೋದು ಹಿಂಗೆ ಸ್ಟ್ರೇಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಅಪೋಸಿಟ್ ಆಗಿ. ನಮಗೆ ಚೇರ್ ಬಂದಿರೋದು ಅಪೋಸಿಟಾಗಿ ಬಂದಿದೆ. ಅದಕ್ಕೋಸ್ಕರ ಪದೇ ಡೋರಿಗೆ ಬಂದು ವೀಡಿಯೋನ ಮಾಡಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಕಂಟೆಂಟ್ ಕೊಡೋಕ್ಕಾಗಲ್ಲ. ನಿಮಗೋಸ್ಕರ ಇಷ್ಟೆಲ್ಲ ಸ್ಟ್ರಗಲ್ ಪಡ್ತಾ ಇದ್ದೀನಿ, ನನಗೆ ಸಪೋರ್ಟ್ ಮಾಡಿ. ನಿನ್ನೆ ನೈಟು ಏನಾಯ್ತು ಅಂದರೆ, ನಾನು ಈ ವಿಡಿಯೋ ಮಾಡ್ತೀನಿಲ್ಲ ಅಂತೇಳಿ ನನಗೇನೆ ಒಂದು ಸೆಕೆಂಡ್ ಗಾಬರಿ ಆಗಿತ್ತು. ಆ ಥರ ಆಗಿತ್ತು. ಯಾವುದಂದರೆ, ಅಲ್ಲಿ ಹೋಗಿ ರೆಸ್ಟ್ ರೂಮಲ್ಲಿ ಮಲ್ಕೊಂಡಿದ್ದೆ. ಬಟ್ ಒಂದೇ ಹುಡುಗಿ ಆಗಿತ್ತೋಸ್ಕರ ಇಲ್ಲಿ ಇರಬಾರ್ದಮ್ಮ, ಇಲ್ಲೆಲ್ಲ ಸೇಫ್ಟಿ ಇರಲ್ಲ ಅಂತೇಳಿ ಶಿವಮೊಗ್ಗ ಟೌನಲ್ಲಿ ಪೊಲೀಸರು ಬಂದುಬಿಟ್ಟು ನನ್ನ FC ಕಳಿಸಿದ್ರು. ಬಟ್ ಆದ್ರೂ ಒಬ್ಬಳೇ ಇದ್ದಾಳೆ ಅಂತೇಳಿ ಆಮೇಲೆ ಕರೆದ್ಬಿಟ್ಟು ಪಾಪ ಒಬ್ಬಳೇ ಎಲ್ಲಿಗೆ ಹೋಗ್ತೀವಿ ಇಷ್ಟೊತ್ತಲ್ಲ ಅಂತೇಳಿ ಅಲ್ಲಿ ಉಳ್ಕೊಳ್ಳೋಕ್ಕೆ ನನಗೆ ಪ್ಲೇಸ್ ಕೊಟ್ಟರು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡೋಕ್ಕಾಗ್ತಿರೋದು. ಇಲ್ಲಾಂದರೆ ನಾನು ನಿನ್ನೆ ನೈಟೇ ಹೊರಡಬೇಕಿತ್ತು. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಈ ವಿಡಿಯೋ ಮೂಲಕ. ಯಾಕಂದರೆ ಒಬ್ಬಳೇ ಇದ್ದೀನಿ ಅಂತೇಳಿ ಸಪೋರ್ಟ್ ಮಾಡಿದರು. ವಿಡಿಯೋ ಸರ್ ಈ ಥರ ಮಾಡೋಕ್ಕೆ ಬಂದಿದ್ದೀನಿ ಕಂಟೆಂಟ್ ವಿಡಿಯೋ ಅಂದಿದ್ದಕ್ಕೋಸ್ಕರ. ಎಲ್ಲ ಕಡೆನೂ ಸಪೋರ್ಟ್ ಸಿಗ್ತಿದೆ, ನಿಮ್ಮ ಸಪೋರ್ಟ್ ಕೂಡ ಸಿಗುತ್ತೆ ಅಂತೇಳಿ ನಾನು ಅನ್ಕೋತಿದ್ದೀನಿ. ಎಷ್ಟೆಲ್ಲ ಸ್ಟ್ರಗಲ್ ಇದ್ರೂ ವಿಡಿಯೋ ಮಾಡೇ ಮಾಡ್ತೀನಿ. ಕೋಚ್ ಬಗ್ಗೆ ನೋಡೋದಪ್ಪ ಅಂದರೆ 14 ಸೆಕೆಂಡ್ ಸಿಟ್ಟಿಂಗ್ ಕ್ಲಾಸ್ಗಳಿದ್ದಾವೆ. ಅದರಲ್ಲಿ 2 AC ಚೇರ್ ಕಾರು, DE ಒಂದು ಸೆಕೆಂಡ್ ಸಿಟ್ಟಿಂಗ್ ಇದೆ. ಅದೇ ರೀತಿ ಒಂದು SLRD, ಒಂದು ಟ್ರೇಟರ್ ವ್ಯಾನ್ ಒಂದಿದೆ. ಟೋಟಲ್ ಆಗಿ 19 ಕೋಚ್ಗಳಿದ್ದಾವೆ. ಇಲ್ಲಿ ಹಿಂದ್ಗಡೆ ಕಾಣಿಸ್ತಿರೋದು ಕೂಡ ಸೆಕೆಂಡ್ ಸಿಟ್ಟಿಂಗ್ ಕ್ಲಾಸೇ ಆಗಿದೆ ನೋಡಿ. ಇದು ಯಾವ ರೀತಿ ಇದೆ, ಇದಕ್ಕೂ ನಾನು ಬುಕ್ಕಿಂಗ್ ಮಾಡಿರೋದಕ್ಕೂ ಡಿಫ್ರೆಂಟ್ ಇದೆ ನೋಡಿ. ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ.
ಇಲ್ಲಿ ನೋಡ್ತಿರ್ಬೋದು, ಇದು ಸೀಟ್ಗಳು ಸಪ್ರೇಟ್ ಇಲ್ಲ, ಎಲ್ಲ ಒಂದೇದ್ರಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ನಮ್ದಾದರೆ ಸಪ್ರೇಟ್ ಸೀಟ್ಗಳಿದ್ದಾವೆ. ನಾವು ಬಂದು ರೀಚ್ ಆದ್ವಿ ನೋಡಿ ತರೀಕೆರೆ ಜಂಕ್ಷನ್ಗೆ. ತರೀಕೆರೆ ಸ್ಟೇಷನ್ಗೆ 5:50ಕ್ಕೆ ಬರಬೇಕಿತ್ತು ಆ್ಯಕ್ಚುಲಿ ಟೈಮ್ ಮಾರ್ನಿಂಗು. ನಾವು 8 ನಿಮಿಷ ಡಿಲೇ ಆಗಿ ಬಂದಿದೆ ನಮ್ಮ ಟ್ರೈನು. ಈಗ 5:58 ಆಗಿದೆ ತರೀಕೆರೆ ಜಂಕ್ಷನ್ಗೆ ಬರೋಕ್ಕೆ. ತರೀಕೆರೆ ಸ್ಟೇಷನ್ಗೆ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದು ರೀಚ್ ಆಗಿದ್ದೀವಿ ನೋಡಿ ಈಗ ನಾವು. ಸ್ಟೇಷನಲ್ಲಿ 1 ನಿಮಿಷ ಮಾತ್ರ ಆಲ್ಟ್ ಆಗಿರುತ್ತೆ ನಮ್ಮ ಟ್ರೈನು. ಬೇಗ ಇಲ್ಲಿಂದ ಹತ್ತೋರಿದ್ರೆ ಹತ್ಬೋದು. ಇದು ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಟ್ರೈನು. ಮಾರ್ನಿಂಗ್ ಟೈಮ್ KSR ಬೆಂಗಳೂರಿಗೆ ಹೋಗೋರಿಗೆ ನೋಡಿ ಹತ್ಬೇಕಾದ್ರೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತೇಳಿ ಸ್ವಲ್ಪ ನೋಡಿ ಹತ್ತಿ ಒಳಗಡೆ ಹೋಗ್ಬೇಕಾದ್ರೆ ಇಳಿಬೇಕಾದ್ರೆ. ಯಾಕಂದರೆ ಮಿಡ್ಲ್ ಕಾಲು ಈ ಥರ ಹೋಗ್ಬಿಟ್ರೆ ಕಷ್ಟ. ತರೀಕೆರೆ ಸ್ಟೇಷನಿಂದ ಇನ್ನೇನು ಹೊರಡೋ ಸಮಯ ಬಂದೇ ಬಿಡ್ತು. ಸಿಗ್ನಲ್ ಅಂತೂ ಕೊಟ್ಟೇ ಬಿಟ್ರು ನಮ್ಮ ಟ್ರೈನ್. ಬಾಯ್ ತರೀಕೆರೆ ಜನತೆಗೆ ಬಾಯ್. ಇಲ್ಲಿಂದನೂ ಪ್ಯಾಸೆಂಜರ್ಸ್ ತುಂಬ ಜನ ಹತ್ಕೊಂಡ್ರು ನೋಡ್ರಿ ಇಷ್ಟೊತ್ತು. ಏನು ಫ್ಯಾನ್ಸ್ ಇದ್ದಾರೆ ಈ ಟ್ರೈನ್ಗೆ. ಮಾರ್ನಿಂಗ್ ಟೈಮಲ್ಲಿ ಹೋದ್ರೂ ಕೂಡ ಇಷ್ಟೊತ್ತಲ್ಲೂ ಫ್ಯಾನ್ಸ್ ಇರ್ತಾರೆ ಅಂತ ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಈ ಚಳಿಲಿ ಟ್ರಾವೆಲ್ ಮಾಡೋದೇ ಒಂಥರ ಸೂಪರು. ಈ ಭಾಗದಿಂದ KSR ಬೆಂಗಳೂರಿಗೆ ಹೋಗೋರಿಗೆ ಇದು ಒಂಥರ ಒಂದೇ ಬರೋ ಟ್ರೈನ್ ಫೀಲ್ ಆಗುತ್ತೆ. ಏನಕ್ಕಂತೇಳಿ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಫುಲ್ವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಕೊನೆವರೆಗೂ ನೋಡಿ. ನಮ್ಮ ಟ್ರೈನ್ದು ಮಾರ್ಗ ನೋಡೋದಪ್ಪ ಅಂದರೆ ನಾವು ಫಸ್ಟು ಶಿವಮೊಗ್ಗ ಟೌನಿಂದ ಭದ್ರಾವತಿ, ತರೀಕೆರೆಯಿಂದ ಬೀರೂರು ಜಂಕ್ಷನ್, ಅಲ್ಲಿಂದ ಕಡೂರು ಜಂಕ್ಷನಿಗೆ ಬಂದು ಅರಸೀಕೆರೆ ಜಂಕ್ಷನಿಂದ ತಿಪ್ಟೂರು, ತುಮಕೂರು, ಯಶವಂತಪುರ ಜಂಕ್ಷನ್ ಮಾರ್ಗದಿಂದ ಬಂದು ಡೈರೆಕ್ಟಾಗಿ ನಾವು ರೀಚ್ ಆಗ್ತೀವಿ ನೋಡಿ ಫೈನಲ್ ಆಗಿ KSR ಬೆಂಗಳೂರಿಗೆ. ಟೋಟಲ್ ಆಗಿ 10 ಸ್ಟಾಪ್ಗಳಿದ್ದಾವೆ. ಅದು ಸ್ಟಾರ್ಟಿಂಗು ಮತ್ತು ಎಂಡಿಂಗ್ ತೆಗೆದುಬಿಟ್ರೆ ಲಿಮಿಟೆಡ್ ಸ್ಟಾಪ್, ಬರೀ ಕೇವಲ 8 ಸ್ಟಾಪ್ ಮಾತ್ರ ಇರೋದು ನಮ್ಮ ಟ್ರೈನ್ಗೆ. ಅದಕ್ಕೋಸ್ಕರ ಇದು ತುಂಬ ಸ್ಪೆಷಲ್ ಆಗಿದೆ. ಸ್ಟಾಪ್ ಸ್ವಲ್ಪ ಕಡಿಮೆನೇ ಇದೆ, ಆದ್ರೂ ಅವರ್ಸ್ ಮಾತ್ರ 4 hours 35 minutes ಹೋಗುತ್ತೆ. ಮಾರ್ನಿಂಗ್ ಟೈಮಲ್ಲಿ ನೀವೇನಾದರೂ ಶಿವಮೊಗ್ಗ ಟೌನಿಂದ KSR ಬೆಂಗಳೂರಿಗೆ ಹೋಗೋರಿದ್ರೆ ಈ ಒಂದು ಟ್ರೈನ್ ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ನೋಡಿ. ಏನಕ್ಕಂದರೆ ಪ್ರೀಮಿಯಂ ಟ್ರೈನ್ಗಳಲ್ಲಿ ಇದು ಒಂದು ಟ್ರೈನ್ ಆಗಿದೆ ನೋಡಿ, ನಮ್ಮ ಜನಶತಾಬ್ದಿ ಎಕ್ಸ್ಪ್ರೆಸ್ಸು. ನಮ್ಮ ಟ್ರೈನು ಡೈಲಿ ಟ್ರೈನ್ ಆಗಿರೋದ್ರಿಂದ ಶಿವಮೊಗ್ಗ ಟೌನ್ನ ಬಿಡಬೇಕಾದ್ರೆ ಟೈಮಿಂಗ್ ಮಾರ್ನಿಂಗ್ 5:15 ಆಗಿರುತ್ತೆ. ನಾವು KSR ಬೆಂಗಳೂರಿಗೆ 9:50ಕ್ಕೆಲ್ಲ ರೀಚ್ ಆಗ್ತೀವಿ ನೋಡಿ. ಟೋಟಲ್ ಅವರ್ಸ್ ಬಂದ್ಬಿಟ್ಟು 4 hours 35 minutes ಆಗುತ್ತೆ. ಟೋಟಲ್ ಡಿಸ್ಟೆನ್ಸ್ ನೋಡೋದಾದರೆ 274 ಕಿಲೋ. ಈ ಜರ್ನಿಯಲ್ಲಿ ಬುಕ್ಕಿಂಗ್ ಯಾವ ರೀತಿ ಇರುತ್ತೆ ಅಂದರೆ ಸೀಟ್ಗಳದ್ದು ರೇಟು 160 ರೂಪೀಸು ಸೆಕೆಂಡ್ ಸಿಟ್ಟಿಂಗಿಗಿರುತ್ತೆ. AC ಚೇರ್ ಕಾರಿಗೆ 510 ರೂಪಾಯಿ ಇರುತ್ತೆ. ಬುಕ್ ಮಾಡ್ಕೊಳ್ಳೋರು 1-2 days ಬಿಫೋರೇ ಬುಕ್ ಮಾಡ್ಕೊಳ್ಳಿ, ಯಾಕಂದರೆ ಬುಕ್ಕಿಂಗ್ ಫುಲ್ ಆದರೆ ಕಷ್ಟ. ನಾನು 2 days ಬಿಫೋರೇ ಮೊನ್ನೆ ನೈಟು ಬುಕ್ ಮಾಡ್ಕೊಂಡಿದ್ದೆ. ನನಗೆ ಆರಾಮಾಗಿ ಸೀಟ್ ಸಿಕ್ತು. ನನಗೆ ಏನಕ್ಕಂದರೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇಲ್ಲಿಗೆ ಬರಬೇಕು ಅಂತೇಳಿ. ಒಬ್ಬರು ಕಮೆಂಟ್ ಮಾಡಿದ್ದಕ್ಕೋಸ್ಕರ ಇಷ್ಟು ದೂರ ಟ್ರಾವೆಲ್ ಮಾಡಿದ್ದೀನಿ ಅಂತ ಹೇಳಿದೆ ಅಲ್ವಾ, ಅದಕ್ಕೋಸ್ಕರ ನಾನು 2 days ಬಿಫೋರೇ ಇಲ್ಲಿಗೆ ಬಂದುಬಿಟ್ಟು ಈ ಟ್ರೈನ್ ಟ್ರಾವೆಲ್ ಜರ್ನಿ ಮಾಡಬೇಕಂತಲೇ ಪ್ಲ್ಯಾನ್ ಮಾಡಿ ಇಲ್ಲಿಗೆ ಬುಕ್ ಮಾಡ್ಕೊಂಡಿದ್ದು. ನೀವೇನಾದರೂ ಈ ಟ್ರೈನ್ ಟ್ರಾವೆಲ್ ಜರ್ನಿ ಮಾಡೋರಿದ್ದರೆ 2 days ಬಿಫೋರೇ ಬುಕ್ ಮಾಡ್ಕೊಳ್ಬೇಕಂತ ಈ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಹುಬ್ಳಿ ಮೇನ್ ಲೈನ್ ನೋಡಿ. ನಾವು ಜಂಕ್ಷನ್ ರೂಟಿಂದ ಬರ್ತಾ ಇದ್ದೀವಿ. ಬೀರೂರು ಜಂಕ್ಷನಲ್ಲಿ ಸ್ಲೋ ಆಗಿ ಹೋಗ್ತಾ ಇದೆ ನಮ್ಮ ಟ್ರೈನು. ಔಟ್ರದಲ್ಲಿ ನಿಲ್ಲಿಸಿದ್ದಾರೆ, ಏನಕ್ಕಂದರೆ ಸಿಗ್ನಲ್ ಕ್ಲಿಯರ್ ಇಲ್ಲ. ಇಲ್ಲೆಲ್ಲ ಯಾವ ಥರ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತೇಳಿ. ಇದೆಲ್ಲ ಯಾವಾಗ ಆಗುತ್ತೋ, ಎಷ್ಟು ಬೇಗ ಆಗುತ್ತೋ ಅಷ್ಟೇ ನಮಗೆಲ್ಲ ಯೂಸ್ ಆಗುತ್ತೆ, ಬೇಗ ಆದರೆ. ಈ ಕನ್ಸ್ಟ್ರಕ್ಷನ್ ಮಾಡೋದಕ್ಕೋಸ್ಕರನೇ ಅನಿಸುತ್ತೆ 2-3 ಟ್ರೈನ್ ಕ್ಯಾನ್ಸಲ್ ಆಗಿದೆ ನಿನ್ನೆ. ಅದಕ್ಕೆ ನೋಡಿ ಮಾರ್ನಿಂಗೇ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಕೆಲಸನ. ಬೇಗ ಇದೆಲ್ಲ ಕಂಪ್ಲೀಟ್ ಮಾಡಬೇಕು ಅಂಥೇಳಿ.
ಇಲ್ಲೆಲ್ಲ ಕೆಲಸ ಮಾಡೋದಕ್ಕೋಸ್ಕರ ಇಷ್ಟೊತ್ತು ನಮ್ಮ ಟ್ರೈನ್ಗೆ ಸಿಗ್ನಲ್ ಇರಲಿಲ್ಲ ಅನಿಸುತ್ತೆ ಮೇ ಬಿ, ಅದಕ್ಕೋಸ್ಕರ ನಮ್ಮ ಟ್ರೈನ್ ಸ್ಲೋ ಆಗಿ ಹೋಗ್ತಾ ಇದೆ ನೋಡಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಹೋಗ್ತಾ ಇದ್ದೀವಿ. ಹೆಂಗೆ ಹೋಗ್ತಿದೆ ನೋಡಿ ಗುರು ನಮ್ಮ ಟ್ರೈನು, ಯಾವ ಥರ ಟರ್ನ್ ಆಗಿದೆ. ಹಿಂದೆ ಮುಂದೆ ಎರಡು ಕಡೆ ಸೇಮು. ನೋಡಿ ಎಷ್ಟು ಚಂದ ಅಲ್ಲ. ನೋಡ್ರಿ, ಟ್ರಾವೆಲ್ ಮಾಡ್ರಿ, ಟ್ರೈನ್ ಟ್ರಾವೆಲ್ಲ. ವೆಲ್ಕಮ್ ಟು ಬೀರೂರು ಜಂಕ್ಷನ್ಗೆ. ನಾವು ಬರಬೇಕಾಗಿರೋ ಟೈಮು ಮಾರ್ನಿಂಗ್ 6:17ಕ್ಕೆ, ಬಟ್ ನಾವು ರೀಚ್ ಆಗಿರೋ ಟೈಮ್ ಈಗ 6:32 ಆಗಿದೆ. ಬಟ್ ನಮ್ಮ ಟೈಮ್ ಡಿಲೇ ಆಗಿದೆ ನೋಡಿ ಬರೋದಕ್ಕೆ. ಬೀರೂರಿಂದ ಹೋಗೋರು ಕೂಡ ಈ ಟ್ರೈನು ತುಂಬ ಸ್ಪೆಷಲ್ಲು. ಏನಕ್ಕಂದರೆ ಮಾರ್ನಿಂಗ್ಗೆ KSR ಬೆಂಗಳೂರಿಗೆ ಹೋಗೋರಿಗೆ ಬೀರೂರಿಂದ ತುಂಬಾ ಅನುಕೂಲ ಆಗುತ್ತೆ ಈ ಟ್ರೈನಿಂದ. ನಮ್ಮ ಬೀರೂರು ಜಂಕ್ಷನ್ ನೋಡಿ ಯಾವ ಥರ ಇದೆ ಅಂಥೇಳಿ. ಇಲ್ಲಿನೂ ಫ್ಯಾನ್ಸ್ ಇದ್ದಾರೆ ಪ್ಯಾಸೆಂಜರ್ಸು ಈ ಟ್ರೈನ್ಗೆ. ಮಾರ್ನಿಂಗ್ ಇಷ್ಟೊತ್ತಿಗೆ ಎಲ್ಲಿಂದನೂ ಈ ಟ್ರೈನ್ಗೆ ಫ್ಯಾನ್ಸ್ ಇದ್ದಾರಲ್ಲ. ಜಂಕ್ಷನಿಂದ KSR ಬೆಂಗಳೂರಿಗೆ ಯಾರಾದರೂ ಹೋಗೋರಿದ್ದರೆ ಬೆಳಗ್ಗೆ ಈ ಟ್ರೈನ್ ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ನೋಡಿ. 1 ಮಿನಿಟ್ ಮಾತ್ರ ಇಲ್ಲಿ ಸ್ಟಾಪ್ ಇರುತ್ತೆ. ಅದರಲ್ಲಿ ಬೇರೆ ಇದು ಪ್ರೀಮಿಯಂ ಟ್ರೈನ್ ಆಗಿರೋದ್ರಿಂದ ಜನರಲ್ ಇರಲ್ಲ, ಮೊದಲೇ ಬುಕ್ ಮಾಡ್ಕೊಂಡಿರಬೇಕು. ಬೀರೂರು ಜಂಕ್ಷನಲ್ಲಿ ಸಿಗ್ನಲ್ ಅಂತೂ ಕೊಟ್ಬಿಟ್ರು ನೋಡಪ್ಪ ನಮ್ಮ ಟ್ರೈನ್ದು. ಬೀರೂರು ಜಂಕ್ಷನ್ಗೆ ಬಾಯ್ ಹೇಳೋ ಟೈಮ್ ಬಂದೇ ಬಿಡ್ತು. 1 ಮಿನಿಟ್ ಮಾತ್ರ ಇಲ್ಲಿ ಸ್ಟಾಪ್ ಇರುತ್ತೆ ನೋಡಿ. ಬೇಗ ಹತ್ತೋರಿದ್ರೆ ಬೇಗ ಬಂದು ಹತ್ಕೊಳ್ಬೋದು. ಬಾಯ್ ಬೀರೂರು ಜಂಕ್ಷನ್. ಇಲ್ಲಿಂದ ಯಾರ್ಯಾರು ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡಿದ್ದೀರಾ ನೋಡೋಣ, ಯಾರಿದ್ದೀರಾ ಅಂತ ಕಾಮೆಂಟ್ ಮಾಡಿ ನನ್ನ ಒಂದು ವಿಡಿಯೋಗೆ. ಬೀರೂರಿಂದ ನೋಡೋರು ಕೂಡ ಕಾಮೆಂಟ್ ಮಾಡಿ. ಬೀರೂರಲ್ಲಿ ಎಷ್ಟು ಜನ ಈ ಟ್ರೈನ್ಗೆ ಫ್ಯಾನ್ಸ್ ಇದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲಿಂದ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ, ನನಗೂ ಗೊತ್ತಾಗುತ್ತೆ ಎಷ್ಟು ಜನ ಇದ್ದಾರೆ ಈ ಟ್ರೈನ್ಗೆ ಫ್ಯಾನ್ಸ್ ಅಂತೇಳಿ. ನಮ್ಮ ಟ್ರೈನ್ದು ಫಸ್ಟ್ ಕ್ರಾಸಿಂಗ್ ನೋಡಿ. ಇದು ಹುಬ್ಳಿ ಎಕ್ಸ್ಪ್ರೆಸ್ಸು. ಅರಸೀಕೆರೆಯಿಂದ SS ಹುಬ್ಳಿಗೆ ಹೊರಡುತ್ತೆ. ಹೌದು, SS ಹುಬ್ಳಿ ಅಂತ ಏನಕ್ಕೆ ಕರೀತಾರೆ ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನೋಡೋಣ. ನಾವು ಬಂದೇ ಬಿಟ್ವಿ ನೋಡಿ ಕಡೂರು ಸ್ಟೇಷನ್ಗೆ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಹೋಗ್ತಾ ಇದೆ ನಮ್ಮ ಟ್ರೈನು. ಆ್ಯಕ್ಚುಲಿ ಟೈಮಿಂಗು 6:27ಕ್ಕೆ ಬರಬೇಕಿತ್ತು ಮಾರ್ನಿಂಗು, ಬಟ್ ಇವತ್ತು ನಮ್ಮ ಟೈಮ್ ಡಿಲೇ ಆಗಿದೆ. 6:43 ಆಗಿದೆ ಈಗ ನಾವು ಬಂದಿರೋ ಟೈಮು. ಯಾವ ರೀತಿ ಇದೆ ನೋಡಿ ನಮ್ಮ ಕಡೂರು ಸ್ಟೇಷನು. ಬೆಂಗಳೂರು ಮತ್ತು ಚಿಕ್ಕಮಂಗ್ಳೂರಿಂದ ಯಾರಾದರೂ KSR ಬೆಂಗಳೂರಿಗೆ ಹೋಗೋರು ಇದ್ದರೆ ಮಾರ್ನಿಂಗ್ ಟೈಮಲ್ಲಿ ಇದು ಒನ್ ಆಫ್ ದಿ ಬೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು ನೋಡಿ. ಕಡೂರಲ್ಲಿ 6:43ಕ್ಕೆ ಬಂತು. ಆ್ಯಕ್ಚುಲಿ ಟೈಮ್ 6:27ಕ್ಕೆ ಬರಬೇಕಿತ್ತು, ಡಿಲೇ ಆಗಿದೆ ಟೈಮು. ಚೆನ್ನಾಗಿದು ಜರ್ನಿ ಚೆನ್ನಾಗಿರುತ್ತೆ ನೋಡಿ. ಬನ್ನಿ ಹೋಗೋಣ. 1 ಮಿನಿಟ್ ಮಾತ್ರ ಇಲ್ಲಿ ಆಲ್ಟ್ ಇರುತ್ತೆ. 1 ಮಿನಿಟ್ ಅಷ್ಟರೊಳಗಡೆ ಬೇಗ ಹತ್ಕೊಳ್ಬೇಕು ಹೋಗೋರಿದ್ರೆ. ಸಿಗ್ನಲ್ ಅಂತೂ ಬಂದೇ ಬಿಡ್ತು ನೋಡ್ರಪ್ಪ. ಕಡೂರು ಸ್ಟೇಷನಿಂದ ನಾವು ಹೊರಡ್ತಾ ಇದ್ದೀವಿ. ಕಡೂರು ಸ್ಟೇಷನ್ಗೆ ಬಾಯ್ ಹೇಳೋ ಟೈಮ್ ಬಂತು. ನಮ್ಮ ಟ್ರೈನಲ್ಲಿ ನೋಡ್ರಪ್ಪ ವಿಂಡೋ ಎಷ್ಟು ದೊಡ್ಡದಾಗಿ ಕೊಟ್ಟವ್ರೆ. ಬಟ್ ಸ್ವಲ್ಪ ಕ್ಲೀನ್ ಕಡಿಮೆ ಇದೆ, ಎಲ್ಲ ಧೂಳಾಗಿದೆ. ಆದ್ರೂ ಚೆನ್ನಾಗಿ ಕಾಣಿಸ್ತಿದೆ ನೋಡಿ.
ಕೂತಲ್ಲೇ ಮಲ್ಕೊಂಡು ಹೋಗೋದು ಹೆಂಗೆ ಅಂತೇಳಿ ತೋರಿಸ್ತೀನಿ ಬನ್ನಿ. ಇದೇ ನೋಡಿ ನಮ್ಮ ಚೇರು. ಇಲ್ಲಿ ಸೈಡಲ್ಲಿ ಈ ಥರ ಕೊಟ್ಟಿರ್ತಾರೆ. ಇದನ್ನ ಹಿಂಗೆ ಅಂದ್ಕೊಂಡ್ರೆ ಇದು ಸೀಟ್ ಹಿಂದಕ್ಕೆ ಹೋಗುತ್ತೆ, ನಾವು ಆರಾಮಾಗಿ ಮಲ್ಕೊಂಡು ಹೋಗ್ಬೋದು ಕುತ್ಕೊಂಡಲ್ಲೇ, ಚೆನ್ನಾಗಿದೆ. ಅದೇ ರೀತಿ ಫ್ರಂಟ್ ನೋಡೋದಾದರೆ ಇಲ್ಲಿ ನೋಡಿ ಬಾಟಲ್ ಇಟ್ಕೊಳ್ಳೋಕ್ಕೆ, ಇಲ್ಲಿ ಲ್ಯಾಪ್ಟಾಪ್ ಅಥವಾ ನೀವೇನಾದರೂ ಊಟ ತಿಂಡಿ ಇಟ್ಕೊಳ್ಳೋಕ್ಕೆ, ಮೊಬೈಲ್ ಚಾರ್ಜ್ ಹಾಕಿದರೆ ಮೊಬೈಲ್ ಇಟ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ. ಇದು ಸೆಕೆಂಡ್ ಸಿಟ್ಟಿಂಗ್ ಆಗಿದೆ ನೋಡಿ, ಈ ಥರ ಇದೆ ಎಲ್ಲ ಫೆಸಿಲಿಟೀಸು. ಇಲ್ಲಿ ಇನ್ನೊಂದು ನೋಡಿ ಕಾಲಿಡೋಕ್ಕೆ ಈ ಥರ ಗ್ರಿಪ್ಪು, ಇದು ಮೇಲ್ಕಾದರೂ ಮಾಡ್ಕೋಬೋದು, ಕೆಳಕ್ಕಾದರೂ ಮಾಡ್ಕೋಬೋದು. ಹೇಗಿದೆ ನೋಡಿ ನಮ್ಮ ಟ್ರೈನ್ ಫೆಸಿಲಿಟೀಸು. ವಿಂಡೋದಲ್ಲೇ ಕೂತ್ಕೊಂಡು ಆರಾಮಾಗಿ ಎಲ್ಲ ನೋಡ್ಕೊಂಡು ಹೋಗ್ಬೋದು, ಎಂಜಾಯ್ ಮಾಡಿಕೊಂಡು ನಮ್ಮ ಟ್ರೈನಲ್ಲಿ. ನಮ್ಮ ಟ್ರೈನ್ದು ಸ್ಪೀಡ್ ನೋಡಿ ಏರ್ತಾನೆ ಇದೆ, ತೆಗಿಯೋ ಮಾತೇ ಇಲ್ಲ. ಸ್ಪೀಡಲ್ಲಿ ಒಂದೊಂದು ಪಾಯಿಂಟೇ ಏರ್ತಾ ಇದೆ. ನಾನಂತೂ ಕಡಿಮೆ ಆಗಲ್ಲ ಸ್ಪೀಡಲ್ಲಿ ಅಂತ ಹೊಡಿತಾವನೆ ಹುಚ್ಚೆದ್ದಂಗೆ ಹೊಡಿತಾವನೆ ನೋಡಿ ಸ್ಪೀಡು. ಇಷ್ಟೊತ್ತು ಸ್ಲೋ ಆಗಿ ಬರೋ ಟ್ರೈನು ಒಂದೇ ಸಾರಿ ಸ್ಪೀಡ್ ಆಗಿಬಿಡ್ತು. ಯಾವ ಥರ ಹೋಗ್ತಾ ಇದೆ ನಮ್ಮ ಟ್ರೈನ್ ಸ್ಪೀಡ್ ನೋಡಿ. ತಮ್ಗೆಲ್ಲರಿಗೂ ಅರಸೀಕೆರೆ ಜಂಕ್ಷನ್ಗೆ ವೆಲ್ಕಮ್. ನೋಡಿ ಬಂದೇ ಬಿಟ್ವಿ ಅರಸೀಕೆರೆ ಜಂಕ್ಷನ್ಗೆ. ನಾವು ಎಕ್ಸಾಕ್ಟಾಗಿ ಬರಬೇಕಾಗಿರೋ ಟೈಮು 6:58ಕ್ಕೆ, ಆದರೆ ಬಂದಿರೋದು ಈಗ 7:13 ಆಗಿದೆ. ನಮ್ಮ ಟೈಮ್ ಡಿಲೇ ಆಗಿದೆ ನೋಡಿ ಬರೋದಕ್ಕೆ. ಇದೇ ನೋಡಿ ನಮ್ಮ ಅರಸೀಕೆರೆ ಜಂಕ್ಷನ್. ನಾವು ಬಂದಿರೋದು ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ, ಬಟ್ ನನ್ನ ಸೀಟು ಈ ಕಡೆ ಇದೆ, ವಿಂಡೋ ಸೀಟು. ಸಾರಿ, ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ, 2 ಅಂದ್ಕೊಂಬಿಟ್ಟೆ. ಅರಸೀಕೆರೆಯಿಂದ ಡಿಪಾರ್ಚರ್ ಆಗ್ತಾ ಇದ್ದೀವಿ ನೋಡಿ. ಇಲ್ಲಿ 2 ಮಿನಿಟ್ಸ್ ಮಾತ್ರ ಆಲ್ಟ್ ಇರುತ್ತೆ. ಅರಸೀಕೆರೆಗೆ ಬಾಯ್ ಬಾಯ್ ಹೇಳೋ ಟೈಮ್ ಬಂದೇ ಬಿಡ್ತು. ಅಲ್ಲಿ ಫಸ್ಟ್ ಇರೋದು ಹಾಸನ್ ರೂಟಿಗೆ ಹೋಗೋದು ನೋಡಿ, ಅದು ರೂಟ್ ಬೇರೆ. ನಾವು ಹೋಗ್ತಾ ಇರೋದು KSR ಬೆಂಗಳೂರು ರೂಟ್ಗೆ. ಎಲ್ರಿಗೂ ಬೆಳಗಿನ ಶುಭೋದಯ. ನಮ್ಮ ಸೂರ್ಯ ಬಂದೇ ಬಿಟ್ಟ ನೋಡಿ. ಈ ಬ್ರಿಡ್ಜ್ ರಿಪೇರಿ ಮಾಡೋದಕ್ಕೋಸ್ಕರನೇ ನಮ್ಮ ಟ್ರೈನ್ನ ಸ್ಲೋ ಮಾಡಿದ್ದಾರೆ ನೋಡಿ. ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಯಾವ ರೀತಿ ಅಗ್ದಿದ್ದಾರೆ ಮಣ್ಣೆಲ್ಲ.
ಅನ್ಕೊಂತೀನಿ. ಬಟ್ ಆ ಹೋಗೋ ಸ್ಪೀಡಿಗೆ ವಿಡಿಯೋ ಮೊಬೈಲ್ ತೆಗೆಯೋಷ್ಟೊಳಗನೆ ಅದು ಮೂವ್ ಆಗಿಬಿಟ್ಟಿರುತ್ತೆ, ಅಷ್ಟು ಸ್ಪೀಡ್ ಹೋಗುತ್ತೆ. ಇವತ್ತು ನೋಡಿ ವೇಟ್ ಮಾಡಿ ಆ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದಕ್ಕೂ ಸ್ವಲ್ಪ ನನಗೆ ಖುಷಿ ಆಗ್ತಾ ಇದೆ. ಡಿಲೇ ಆಗಿದೆ ಇವತ್ತು. ತಿಪ್ಟೂರಲ್ಲೂ ಕೂಡ ಈ ಟ್ರೈನ್ಗೆ ಹೆವಿ ಫ್ಯಾನ್ಸ್ ಇದ್ದಾರೆ ನೋಡಿ, ಬೆಂಗಳೂರಿಗೆ ಹೋಗೋರು. ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 2ಗೆ ಬಂದು ರೀಚ್ ಆಗಿದೆ ನೋಡಿ ತಿಪ್ಟೂರಲ್ಲಿ. ಇಲ್ಲಿ ಕೂಡ 2 ಮಿನಿಟ್ಸ್ ಹಾಲ್ಟ್ ಇರುತ್ತೆ. 2 ಮಿನಿಟ್ಸ್ ಆಗಿದ ತಕ್ಷಣ ಡಿಪಾರ್ಚರ್ ಆಗುತ್ತೆ ನಮ್ಮ ಟ್ರೈನ್. ಸಿಗ್ನಲ್ ಅಂತೂ ಕೊಟ್ಟಾಯಿತು, ನಮ್ಮ ಟ್ರೈನ್ ಡಿಪಾರ್ಚರ್ ಆಗ್ತಿದೆ ತಿಪ್ಟೂರಿಗೆ. ಬಾಯ್ ಬಾಯ್. ತಿಪ್ಟೂರಿಂದ ಯಾರ್ಯಾರು ನೋಡ್ತಿದ್ದೀರಾ ವಿಡಿಯೋ ದಯವಿಟ್ಟು ಕಾಮೆಂಟ್ ಮಾಡಿ. ನೋಡಿ ಇಲ್ಲಿ ಡಸ್ಟ್ಬಿನ್ಸ್ ಎಲ್ಲ ಯಾವ ಥರ ಕ್ಲೀನ್ಲಿ ಮೇಂಟೆನೆನ್ಸ್ ಮಾಡಿದ್ದಾರೆ ತಿಪ್ಟೂರಲ್ಲಿ. ಸ್ಪೀಡು 107, 108ಗೆಲ್ಲ ರೀಚ್ ಆಗಿದೆ, 110ಗೆಲ್ಲ ರೀಚ್ ಆಗಿತ್ತು ನೋಡಿ. ಗುರು ಇದು ಮಾಸ್ ಎಂಟ್ರಿ. ನಾನು ನೋಡಿದರೆ KSR ಬೆಂಗಳೂರಿಂದ ಹೊಸಪೇಟೆ ಪ್ಯಾಸೆಂಜರ್ ಹೋಗುತ್ತೆ ಅಂತೇಳಿ ವಿಡಿಯೋ ಮಾಡ್ತಾ ಇದ್ರೆ ಹೊಸಪೇಟೆ ಪ್ಯಾಸೆಂಜರ್ನೇ ಓವರ್ಟೇಕ್ ಮಾಡಿ ನಮ್ಮನ್ನು ಕ್ರಾಸ್ ಮಾಡೇ ಬಿಟ್ಟ ನಮ್ಮ ಬಿಗ್ ಬ್ರದರು ಜನಶತಾಬ್ದಿ ನೋಡಿ. ಆಮೇಲೆ ಮತ್ತೆ ನಮ್ಮನ್ನು ಕ್ರಾಸ್ ಮಾಡಿದ್ದು ಹೊಸಪೇಟೆ ಪ್ಯಾಸೆಂಜರ್. ಅಮ್ಮಸಂದ್ರ ಸ್ಟೇಷನ್ನ ಈಗ ತಾನೇ ಸ್ಕಿಪ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಸ್ಟಾಪ್ ಇಲ್ಲ ನಮ್ಮ ಟ್ರೈನ್ದು. ಟ್ರೈನಲ್ಲಿ ಊಟದ ವ್ಯವಸ್ಥೆ ನೋಡೋದಾದರೆ ಪ್ಯಾಂಟ್ರಿ ಕಾರ್ ವ್ಯವಸ್ಥೆ ಇರಲ್ಲ, ಸೈಡ್ ಪ್ಯಾಂಟ್ರಿಯಿಂದ ಊಟದ ವ್ಯವಸ್ಥೆ ಇರುತ್ತೆ. ಬಂದಾಗೆ ಮಾರೋಕ್ಕೆ ನೀವೇ ಊಟ ತಗೋಬೋದು ನೋಡಿ. ಇಲ್ಲೇ ಸಂಪಿಗೆ ರೋಡ್ನ ಸ್ಕಿಪ್ ಮಾಡ್ತಾ ಇದ್ದೀವಿ ನಾವು. SWR ಝೋನ್ ಒಂದೇ ಆದ್ರೂ ಡಿವಿಷನ್ ಬೇರೆ ಬೇರೆ ನೋಡಿ. ನಮ್ಮ ಟ್ರೈನ್ದು ಒಂದು ಮೈಸೂರು ಡಿವಿಷನ್ ಆದರೆ ಇನ್ನೊಂದು KSR ಬೆಂಗಳೂರು ಡಿವಿಷನು. ಮೈಸೂರು ಡಿವಿಷನಲ್ಲಿ ನಮ್ಮ ಟ್ರೈನ್ ಸ್ಟಾರ್ಟ್ ಆದರೆ KSR ಬೆಂಗಳೂರಲ್ಲಿ ಇದು ಎಂಡ್ ಆಗುತ್ತೆ. ಇದನ್ನು ಮೇಂಟೆನೆನ್ಸ್ ಮಾಡೋದು KSR ಬೆಂಗಳೂರು ಡಿವಿಷನ್ ನೋಡಿ.
ಇದು ಚಾಲುಕ್ಯ ಎಕ್ಸ್ಪ್ರೆಸ್ ನೋಡಿ, ಇದು ಪಾಂಡಿಚೇರಿಯಿಂದ ಮುಂಬೈನ ದಾದರ್ ಸೆಂಟ್ರಲ್ಗೆ ಹೋಗುತ್ತೆ. ಎಂಥ ಸ್ಪೀಡ್ ಹೋಗ್ತಾ ಇದೆ ನೋಡಿ ಈ ಟ್ರೈನು. ಹೊರಟೆ ಹೋಗ್ಬಿಡ್ತು ಗುರು ಬ್ಯಾಕ್ ವಿಡಿಯೋ ಮಾಡೋಷ್ಟ್ರೊಳಗಡೆ. ಇನ್ನು ತುಮಕೂರು ಹತ್ತತ್ರ ನಾವು ಗುಬ್ಬಿ ಸ್ಟೇಷನಲ್ಲಿ ಇದ್ದೀವಿ ನೋಡಿ. ಈಗ ಮೆಮೊ ನೋಡಿ, ಇದು ತುಮಕೂರಿಗಿನ್ನ ಹತ್ತತ್ರ ಇದ್ದೀವಿ ನಾವು. ತುಮಕೂರು ಔಟ್ರದಲ್ಲಿ ಇದ್ದೀವಿ. ಈಗ ಒಂದು ಮೆಮೊ ಆಯ್ತಲ್ವಾ, ಅದು ತುಮಕೂರು ಟು ಶಿವಮೊಗ್ಗ ಮೆಮೊ. ಎಂಥ ಸ್ಪೀಡ್ ಹೋಯ್ತು ಗುರು ಮೆಮೊ. ವಿಡಿಯೋ ಮಾಡೋಷ್ಟೊಳಗಡೆ ಫುಲ್ ಕಂಪ್ಲೀಟಾಗಿ ಹೋಗೇ ಬಿಡ್ತು. ನಾವೀಗ ಇರೋದು ತುಮಕೂರು ಔಟ್ರಲ್ಲಿ ನೋಡಿ. ಸಿಟಿ ಯಾವ ರೀತಿ ಇದೆ, ಇಲ್ಲೆಲ್ಲ ಮನೆಗಳು. ಇನ್ನೇನು ಹತ್ತತ್ರದಲ್ಲಿದ್ದೀವಿ ತುಮಕೂರು ಸ್ಟೇಷನ್ಗೆ. ವೆಲ್ಕಮ್ ಟು ತುಮಕೂರು ಸ್ಟೇಷನ್ಗೆ. ತಮಗೆಲ್ಲರಿಗೂ ನಾವು ಬರಬೇಕಾಗಿರೋ ಟೈಮು 8 ಗಂಟೆ 9 ನಿಮಿಷ. ಆದರೆ ಈಗ ನಾವು ರೀಚ್ ಆಗಿರೋ ಟೈಮು 8:37 ಆಗಿದೆ. ನಮ್ಮ ಟೈಮಿಂಗ್ ಡಿಲೇ ಆಗಿದೆ. ನಮ್ಮ ಟ್ರೈನ್ದು ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಬಂದು ನಾವು ಈಗ ಆಲ್ಟ್ ಆಗ್ತಾ ಇದ್ದೀವಿ ಸ್ಲೋಲಿ. ವೆಲ್ಕಮ್ ಟು ಎಲ್ರಿಗೂ ತುಮಕೂರಿಗೆ. ತುಮಕೂರಿಂದ ಯಾರ್ಯಾರು ನೋಡ್ತಾ ಇದ್ದೀರಾ, ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗೆ ಅನ್ನಿಸ್ತಿದೆ ಅಂತ ನೀವು ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೇನಾದರೂ ಬೇರೆ ಟ್ರೈನ್ ವಿಡಿಯೋ ಬಗ್ಗೆ ಬೇಕು ಅಂದರೆ ಅದು ಕೂಡ ಕಾಮೆಂಟ್ ಮಾಡಿ. ಆ ವಿಡಿಯೋ ಕೂಡ ಜರ್ನಿನ ಮಾಡಿ ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ತುಮಕೂರಲ್ಲಿ ಆಚೆ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಇದೆ ನೋಡಿ. ಊಟ ಮಾರಕ್ಕೆ ಬರ್ತಾ ಇದ್ದಾರೆ. ಹೊಟ್ಟೆ ಹಶ್ವಾಗಿದ್ದರೆ ಹೇಗಿದ್ರೂ ಟೈಮ್ ಆಯ್ತಲ್ವಾ ನಾಷ್ಟ ಮಾಡೋದು, ಊಟ ತಗೋಬೋದು ಇಲ್ಲಿ ಬಂದಮೇಲೆ. ತುಮಕೂರಲ್ಲಂತೂ ನಮಗೆ ಸಿಗ್ನಲ್ ಬಂದೇ ಬಿಡ್ತು. ನಮ್ಮ ಟ್ರೈನ್ ಡಿಪಾರ್ಚರ್ ಆಗ್ತಾ ಇದೆ ನೋಡಿ. ಇಲ್ಲಿ 2 ಮಿನಿಟ್ಸ್ ಮಾತ್ರ ಆಲ್ಟ್ ಆಗಿರುತ್ತೆ ನಮ್ಮ ಟ್ರೈನು. ತುಮಕೂರಿಗೆ ಬಾಯ್ ಬಾಯ್. ಇನ್ನು ನೆಕ್ಸ್ಟ್ ಬರೋದೇ ನಮ್ಮ ಯಶವಂತಪುರ ಜಂಕ್ಷನ್. ನಾವು ಕ್ಯಾಸಂದ್ರನ ಸ್ಕಿಪ್ ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿ ಸ್ಟಾಪ್ ಇಲ್ಲ ನೋಡಿ. ಟ್ರೈನಲ್ಲೇ ಮಾರಕ್ಕೆ ಬರ್ತಾರೆ, ಊಟನ ತಗೋಬೋದು ನೀವು. Charlie, ಒಳ್ಳೆ
ಕಾಣಿಸ್ತಿರೋದು ಲಕ್ನೋ ಟ್ರೈನ್ ಬಂದಿದೆ. ಲಕ್ನೋ ಟ್ರೈನ್ ನಿಂತಿದೆ. APJ ಅಬ್ದುಲ್ ಕಲಾಂ ಸ್ಟ್ಯಾಚ್ಯೂ ಇದೆ ನೋಡಿ ನಮ್ಮ ಯಶವಂತಪುರ ಜಂಕ್ಷನಲ್ಲಿ. ನಮ್ಮ ಟ್ರೈನ್ ನೋಡಿ ಅಲ್ಟಿಯಾಗಿ ಕಾಣಿಸ್ತಾ ಇದೆ. ಒಳ್ಳೆ ಆವಿನ ಥರ ಕಾಣಿಸ್ತಾ ಇದೆ. ವೆಲ್ಕಮ್ ಟು ಯಶವಂತಪುರ ಜಂಕ್ಷನ್ಗೆ. ನಾವು ಬರಬೇಕಾಗಿರೋ ಟೈಮ್ 9:18ಕ್ಕೆ ಮಾರ್ನಿಂಗು, ಬಟ್ ನಾವು ರೀಚ್ ಆಗಿರೋ ಟೈಮ್ ಈಗ 9:35 ಆಗಿದೆ. ನಮ್ಮ ಟೈಮ್ ಈಗ ಡಿಲೇ ಆಗಿದೆ ಯಶವಂತಪುರ ಜಂಕ್ಷನ್ಗೆ ಬರೋಕ್ಕೆ. ಅಲ್ಲಿ ರೆಡ್ ಕಲರ್ ಕಾಣಿಸಿರೋದು ಗೋರಖ್ಪುರ್ ಎಕ್ಸ್ಪ್ರೆಸ್ ಇದೆ. ಈ ಕಡೆ ಇನ್ನೊಂದು ಯಾವುದೋ ಬಂತು ನೋಡೋದಾಗಿ. ಮೆಮು ನೋಡಿ, ಇದು ನಮ್ಮ ಪಕ್ಕದಲ್ಲಿ ಇರೋದು. ಪ್ಲ್ಯಾಟ್ಫಾರ್ಮ್ ಆ ಕಡೆ ಬಂದರೆ ನಾನು ಈ ಕಡೆ ವಿಂಡೋ ಸೀಟಿಗೆ ಕೂತಿರೋದಕ್ಕೆ ಪ್ಲ್ಯಾಟ್ಫಾರ್ಮ್ ಆಮೇಲೆ ತೋರಿಸ್ತೀನಿ ಬನ್ನಿ. ಯಶವಂತಪುರ ಜಂಕ್ಷನಲ್ಲಿ ತುಂಬ ಜನ ಇಳ್ಕೊತಿದ್ದಾರೆ. ನೆಕ್ಸ್ಟ್ ಬರೋದೇ ನಮ್ಮ KSR ಬೆಂಗಳೂರು ಅಲ್ವಾ, ಅದಕ್ಕೋಸ್ಕರ ಇಲ್ಲೇ ಭಾಳ ಜನ ಇಳಿತಾ ಇದ್ದಾರೆ. ಎಷ್ಟು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂದರೆ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ಎಲ್ಲಿ ನೋಡಿದ್ರೂ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಡೆವಲಪ್ಮೆಂಟ್ ಮಾಡ್ತಾನೆ ಇದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ ಅಂತೇಳಿ. ಆಪೋಸಿಟ್ ಕಾಣಿಸ್ತಿರೋದು ಗೋರಖ್ಪುರ ಎಕ್ಸ್ಪ್ರೆಸ್ಸು. ಇದು ಅಯೋಧ್ಯೆಗೆ ಹೋಗೋಕ್ಕೆ, ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗೋಕ್ಕೆ ಒನ್ ಆಫ್ ದಿ ಬೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು. ಪ್ಲಾಟ್ಫಾರ್ಮ್ ನಂಬರ್ 3 ಮೆಮೊ ಹೋಗ್ತಾ ಇದೆ. ನಮ್ಮ ಟ್ರೈನ್ ಬಂದುಬಿಟ್ಟು ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದು ರೀಚ್ ಆಗಿದ್ದೀವಿ ನಾವು. ನೋಡಿ ಆಲ್ರೆಡಿ ಯಶವಂತಪುರಲ್ಲಿ ಖಾಲಿ ಆಗ್ತಾ ಇದೆ ನಮ್ಮ ಟ್ರೈನಲ್ಲಿ ಸೀಟ್ಗಳೆಲ್ಲ. ಬೆಂಗಳೂರಿಗೆ ಎಂಟ್ರೆನ್ಸ್ ಆಗೋಕ್ಕೆ ತಡ ಇಲ್ಲ. ನಮ್ಮ ಅನುಶ್ರೀ ಅಕ್ಕನಂತೂ ಚಿನ್ನದ ಬೆಲೆ ಅಂತ ತಲೆ ತಿಂತಾರೆ ಅನೌನ್ಸ್ಮೆಂಟಲ್ಲಿ. ಯಶವಂತಪುರ ಜಂಕ್ಷನಿಂದ ನಮ್ಮ ಟ್ರೈನ್ ಡಿಪಾರ್ಚರ್ ಆಗ್ತಾ ಇದೆ ನೋಡಿ. ಯಶವಂತಪುರ ಜಂಕ್ಷನ್ಗೆ ಬಾಯ್ ಬಾಯ್ ಹೇಳಿದ್ದು. ಇನ್ನು ಫೈನಲ್ ಆಗಿ ಉಳಿದಿರೋದು ನಮ್ಮ KSR ಬೆಂಗಳೂರು. ಒಂದು ವಿಜಯವಾಡ ಲೋಕೋಮೋಟಿವ್, ಒಂದು ಕೃಷ್ಣರಾಜಪುರ ಲೋಕೋಮೋಟಿವ್
ಲೊಕೊಮೋಟಿವ್ ನೋಡಿ, ಎರಡು ಅಪೋಸಿಟ್ ನಿಂತ್ಕೊಂಡಿದ್ದಾವೆ. ನಮ್ಮ ಮೆಟ್ರೋ ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ. ಬೇರೆ ಒಂದು ಟ್ರಾವೆಲ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ, ಕಾಮೆಂಟ್ ಮಾಡಿ. ತಪ್ಪದೇನೆ ಆ ಒಂದು ಕಾಮೆಂಟ್ಗೆ ನಾನು ಟ್ರಾವೆಲ್ ಮಾಡಿ ಫುಲ್ ವಿಡಿಯೋ ತೋರಿಸ್ತೀನಿ. ಹೆವಿ ಟ್ರಾಫಿಕ್ ಇದೆ ನಮ್ಮ ಬೆಂಗಳೂರಲ್ಲಿ. ಟ್ರಾಫಿಕ್ ನಾಡು ಅಂತ ಕರೆದ್ರೂ ಪ್ರಾಬ್ಲಮ್ ಇಲ್ಲ ಬೆಂಗಳೂರಿನ, ಅಷ್ಟು ಟ್ರಾಫಿಕ್ ಇಲ್ಲಿ. ವೆಲ್ಕಮ್ ಟು ಎಲ್ರಿಗೂ KSR ಬೆಂಗಳೂರಿಗೆ. ನನ್ನ ಒಂದು ವಿಡಿಯೋ KSR ಬೆಂಗಳೂರಿಗೆ ಕಂಪ್ಲೀಟ್ ಆಯಿತು ನೋಡಿ. ಕೊನೆಗೂ ರೀಚ್ ಆಗಿಬಿಟ್ವಿ KSR ಬೆಂಗಳೂರಿಗೆ. ಪ್ಲ್ಯಾಟ್ಫಾರ್ಮ್ ನಂಬರ್ 9ಗೆ ಬಂದು ರೀಚ್ ಆಗಿದ್ದೀವಿ. ಈಗ ಟೈಮ್ ಬಂದ್ಬಿಟ್ಟು 9:51 ಆಗಿದೆ. 9:50ಕ್ಕೆ ರೀಚ್ ಆಗಬೇಕು. 1 ನಿಮಿಷ ಮಾತ್ರ ಡಿಲೇ ಆಗಿದೆ ಅಷ್ಟೇ ಅಲ್ವಾ, ಏನು ಪ್ರಾಬ್ಲಮ್ ಇಲ್ಲ. ಬಂದು ಹಾಲ್ಟ್ ಆಗ್ತಾ ಇದೆ ನಮ್ಮ ಟ್ರೈನು. ಕೆಳಗಡೆ ಹೋಗಿ ಕಂಪ್ಲೀಟ್ ವಿಡಿಯೋ ಆಯಿತು. ಇನ್ನು ನನಗಂತೂ ತುಂಬ ಖುಷಿ ಆಗ್ತಿದೆ. ನಿಮ್ಗೆ ಯಾವ ರೀತಿ ಅನ್ನಿಸ್ತಿದೆ ಈ ವಿಡಿಯೋ ಟ್ರೈನ್ ಜರ್ನಿದು ಕಾಮೆಂಟ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಯಾವ ಟ್ರೈನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಆ ಟ್ರೈನ್ ನೇಮ್ನ ಕಾಮೆಂಟ್ ಮಾಡಿ. ತಪ್ಪದೇನೆ ಟ್ರೈನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ನನಗಾದಷ್ಟು ಟ್ರೈ ಮಾಡ್ತೀನಿ ಇನ್ಫಾರ್ಮೇಷನ್ ಕೊಡೋಕ್ಕೆ. ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ. ನಿಮಗೆ ಈ ಟ್ರೈನ್ ಬಗ್ಗೆ ಏನಾದರೂ ಇನ್ನೂ ಮಾಹಿತಿ ಗೊತ್ತಿದ್ದರೆ ಇನ್ಫಾರ್ಮೇಷನ್ನ ನನಗೆ ಶೇರ್ ಮಾಡಿ ಕಾಮೆಂಟ್ ಮೂಲಕ, ನಾನು ತಿಳ್ಕೊತೀನಿ. ಜನಶತಾಬ್ದಿ ಎಕ್ಸ್ಪ್ರೆಸ್ KSR ಬೆಂಗಳೂರಿಗೆ ಬಂದು ರೀಚ್ ಆಗಿಬಿಟ್ಟೆ. ಶಿವಮೊಗ್ಗ ಟು KSR ಬೆಂಗಳೂರಿಗೆ. ಇವತ್ತಿನ ಜರ್ನಿ ತುಂಬ ಚೆನ್ನಾಗಿತ್ತು. ಬೆಳಿಗ್ಗೆನೇ ಬಿಟ್ಟಿದ್ದು. ಈಗ 9:51 ಆಗಿದೆ. ನಾನು ಪ್ಲ್ಯಾಟ್ಫಾರ್ಮ್ ನಂಬರ್ 9ಗೆ ಬಂದು ರೀಚ್ ಆಗಿದ್ದೀನಿ. ನೆಕ್ಸ್ಟ್ ಟ್ರಾವೆಲ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಿನ್ನೆ KSR ಬೆಂಗಳೂರಿಂದನೇ ಸ್ಟಾರ್ಟ್ ಮಾಡಿದ್ದೆ ವಿಡಿಯೋ ಶಿವಮೊಗ್ಗಕ್ಕೆ. ಇವತ್ತು ಶಿವಮೊಗ್ಗ ಟು KSR ಬೆಂಗಳೂರಿಗೆ ಬಂದು ರೀಚ್ ಆಗಿದ್ದೀನಿ ನೋಡಿ. ಒಬ್ಬ ಬ್ರದರ್ ಹೇಳಿರೋ ಒಂದು ಕಾಮೆಂಟ್ಗೋಸ್ಕರ ಇಷ್ಟು ದೂರ ಬಂದು ನಾನು ಟ್ರಾವೆಲ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ ಗೊತ್ತಾಗಬೇಕಂದ್ರೆ ನೀವು ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋ ನೋಡ್ತಾನೆ ಇರಬೇಕು. ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಇಲ್ಲಾಂದರೆ ನೀವು ಎಲ್ಲಿಂದ ಮಾಡಬೇಕಂತ ಒಂದು ಕಾಮೆಂಟ್ ಮಾಡಿ ಸಾಕು. ನಿಮ್ಮ ಕಾಮೆಂಟ್ಗೋಸ್ಕರ ವೇಟ್ ಮಾಡ್ತಿರ್ತೀನಿ. ನೀವು ಹೇಳಿದರೆ ಸಾಕು, ಅಲ್ಲಿಂದನೇ ನಾನು ಟ್ರೈನ್ ಟ್ರಾವೆಲ್ ವಿಡಿಯೋ ಮಾಡೋಕ್ಕೆ, ಫುಲ್ ಇನ್ಫಾರ್ಮೇಷನ್ ಕೊಡೋಕ್ಕೆ ನಿಮಗೆ ನನ್ನ ಕೈಲಾದಷ್ಟು ಟ್ರೈ ಮಾಡ್ತೀನಿ. ಮತ್ತೆ ಸಿಗೋಣ. ನಾನು ನಿಮ್ಮ ಕನ್ನಡ ಟ್ರಾವೆಲ್ ವ್ಲಾಗ್ಸ್.